ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ವಾಲ್ ಇದೆ ನೋಡಿ, ಈ ವಾಲ್ ನ ನಾವು ಇವಾಗ ಬ್ಯೂಟಿಫುಲ್ ಆಗಿರುವಂತಹ ವಾಲ್ ಪೋಸ್ಟರ್ ಹಾಕ್ತಾ ಇದ್ದೀವಿ. ಸೊ ಐ ಗಾಟ್ ಸಮ್ ಬ್ಯೂಟಿಫುಲ್ ವಾಲ್ ಪೋಸ್ಟರ್ಸ್ ಹಿಯರ್. ನಾನು ತೋರಿಸ್ತೀನಿ. ಸೊ ಐ ಗಾಟ್ ಸಮ್ ಬ್ಯೂಟಿಫುಲ್ ವಾಲ್ ಪೋಸ್ಟರ್ಸ್ ಹಿಯರ್ ಇದೆ. ಇದನ್ನ ನಾನು ಈ ಗೋಡೆಗೆ ಇವತ್ತು ಫುಲ್ ಡಿಸೈನ್ ಮಾಡಬೇಕು. ಹಾಗೆ ನನ್ನ ವಾಲ್ ಪೇಪರ್ ಅನ್ನ, ನನ್ನ ವಾಲ್ ಅನ್ನ ತುಂಬಾ ಎಸ್ಥೆಟಿಕ್ ಆಗಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಮತ್ತೆ ಒಂದು ರೀಲ್ಸ್ ಶೂಟ್ ಕೂಡ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಕೂಲನ ಬಂಡ ವಿಡಿಯೋಸ್ ಮಾಡ್ಕೊಂಡು ಕೂಡ ಹಾಕೊಂಡು Kan beter designs boka beter add manfaat beter. You will add manfaat. Oh, what's the manfaat ya? Online. Online. Enna photos hachtav. Nam motivation yes. Dear me. Dear me. What is that? ಸೊ ಇಲ್ಲಿ ನಾವು ಇವಾಗ ಅದನ್ನ ನಾನು ಆಲ್ರೆಡಿ ನೋಡಿದ್ದೀನಿ. ಸೊ ಇಲ್ಲಿ ಚಿಕ್ಕದು ಎಲ್ಲ ಇವಾಗ ಫಸ್ಟ್ ಸ್ವಲ್ಪ ಹಾಕೋದು, ಮತ್ತೆ ನೋಡುವ ಫ್ಯೂಚರ್ ಚೇಂಜ್ ಮಾಡ್ಬೋದಲ್ಲ. ಸೊ ಡಿಯರ್ ಮೀ, ಐ ವಿಲ್ ಮೇಕ್ ಯು ಪ್ರೌಡ್ ಒನ್ ಡೇ. ಸೊ ದಿಸ್ ಈಸ್ ಫಾರ್ ನನ್ನ ಮೋಟಿವೇಶನ್ಗೋಸ್ಕರ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಈ ತರ ತುಂಬಾ ವಾಲ್ ಪೋಸ್ಟರ್ಸ್ ಇದೆ, ನೀವು ನೋಡ್ಬೋದು. ಆಲ್ಮೋಸ್ಟ್ ಮೋರ್ ದೆನ್ 30 ಇದೆ ನೋಡಿ. ಮೋರ್ ದೆನ್ 30 ವಾಲ್ ಪೋಸ್ಟರ್ಸ್ ಇದೆ. ಇದನ್ನ ಇವಾಗ ಈ ವಾಲ್ಗೆ ನಾವು ಬ್ಯೂಟಿಫುಲ್ ಆಗಿ ಹಾಕಬೇಕು. ಈ ವಾಲ್ ಈ ವಾಲ್ ನನಗೆ ಬೇರೆ ಬೇರೆ ಪ್ಲಾನ್ಸ್ ಇದೆ. ಈ ತರ ಇಲ್ಲಿ ಕಾರ್ನರ್ ಅಲ್ಲಿ ಸ್ಟ್ರಿಪ್ ಲೈಟ್ ಹಾಕೋದು. ಸೊ ಈ ತರನೇ ಇದು ಇವಾಗ ಕಲರ್ ಬಟ್ ಸಿಂಗಲ್ RGB ಕಲರ್ ಹಾಕ್ಬೇಕು ಅಂತ ಪ್ಲಾನ್ ಇದೆ. ಇದು ಹೊಸ ಮನೆ ಆಗಿರೋದ್ರಿಂದ ಜಾಸ್ತಿ ಅದನ್ನ ಡಿಸೈನ್ ಮಾಡೋಕ್ಕೂ ಕೂಡ ಮನಸ್ಸಾಗಲ್ಲ. ಬಟ್ ಇದು ಅಷ್ಟೊಂದು ರೂಮ್ ಯೂಸ್ ಆಗಲ್ಲ. ಬಟ್ ಈ ರೂಮ್ ಬಂದ ತಕ್ಷಣ ನಾವು ಮೋಟಿವೇಶನ್ ಫೀಲ್ ಆಗ್ಬೇಕು ಅಂದ್ರೆ ಇದನ್ನು ಸ್ವಲ್ಪ ಡಿಸೈನ್ ಮಾಡಬೇಕು. ಸೊ ಫಸ್ಟಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಸೆಂಟ್ರಲ್ ನೋಡ್ಬಿಟ್ಟು ಮಾರ್ಕ್ ಮಾಡಬೇಕು. ಆಮೇಲೆ ಸ್ಕೇಲಲ್ಲಿ ಒಂದು ಲೈಟ್ ಆಗಿ ಪೆನ್ಸಿಲಲ್ಲಿ ಲೈನ್ ಹಾಕ್ತಾ ಇದ್ವಿ, ಅದು ಮಿಸ್ ಆಗಬಾರ್ದು ಅಂತ. ಸೊ ಗಾಯ್ಸ್, ಒಂದು ಫಸ್ಟ್ ಇದು ಬೇಸಿಕ್ ರೀಲ್ಸ್ ಶೂಟ್ ಆಯ್ತು ಇಲ್ಲಿ. ಆ್ಯಂಡ್ ಇವಾಗ ಆಲ್ರೆಡಿ ನಾವು ಸೆಟ್ ಮಾಡಿ ಇಟ್ಟಿದ್ದೀವಿ ಎಲ್ಲ. ಇವಾಗ ಇಲ್ಲಿ ವಾಲ್ಗೆ ಹಾಕೋಬೇಕು. ಆ್ಯಂಡ್ ತುಂಬ ಕ್ರೇಜಿ ಇದೆ. ಇಲ್ಲಿ ನಾವು ಮೆಜರ್ಮೆಂಟ್ ಎಲ್ಲ ತಗೊಂಡು ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ನನಗೆ ಸ್ವಲ್ಪ ಎಕ್ಸೈಟ್ ಆಗಿದೆ. ದೀಸ್ ಆರ್ ಆಲ್ ನ್ಯೂ ಥಿಂಗ್ಸ್ ಟು ಮೀ. ಇದೆಲ್ಲ ಹೊಸ ವಿಷಯ ನನಗೆ. ಹೊಸ ವಿಷಯ ಯಾವಾಗಲೂ ಟ್ರೈ ಮಾಡ್ತಾ ಇರಬೇಕು, ಏನಂತೀರಾ? ಸೊ ಇದನ್ನು ಇವಾಗ ಇದು ವಾಲ್ ಗಮ್ ಎಲ್ಲ ಬಾಲೂನ್ ಎಲ್ಲ ಹಾಕೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನು ಫಸ್ಟಿಗೆ ಕಾಡಿಗೆ ಹಾಕಿಬಿಟ್ಟು 2 ಹಾಕಬೇಕಾ 4 ಹಾಕಬೇಕಂತ ಗೊತ್ತಿಲ್ಲ. 2 ಹಾಕಿ ನೋಡುವ ಫಸ್ಟ್. ಐ ಥಿಂಕ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಇವಾಗ ಇದು ಸ್ಮಾಲ್ ಇದೆ, ಸ್ವಲ್ಪ ದೊಡ್ಡದು ತಗೋಬೇಕು. ಇದು ಈ ಸೆಂಟರ್ ಸಾಕು. ಈ ಥರ ಅದು ಬರ್ತಿದೆ. ಹಾಂ, ಈ ಸೆಂಟರ್ ಅಂತ ಸೆಂಟರ್ ನಾನು ಹೈಟಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್. ಸೆಂಟರ್ 2.37 2 meters 37. ಫಸ್ಟ್ ಇವಾಗ 1 ತಗೋಬೇಕಲ್ಲ. 1 ಇದೆ. 2.37 ಹಾಫ್ ಸೆಂಟರ್ ಮಾಡೋಣ. 2.37 ಹಾಫ್ ಅಂದರೆ. ಸೊ ಇದನ್ನ ಹಾಕಬೇಕು. ಇದು ಇಳುತ್ತಾ ಅಂದ್ರೆ ಗೊತ್ತಿಲ್ಲ, ಇಳಿತದಿಂದ ಆಗ್ತದೆ. ಯಾಕಂದ್ರೆ ದೊಡ್ಡ ದೊಡ್ಡ ಬಾಲೂನ್ ನೆನ್ಕೊಳ್ಳುತ್ತೆ. ಇದು ನೆನ್ಕೊಡುತ್ತೆ ಅನ್ಕೊಳ್ತೀನಿ ನಾನು. ಫಸ್ಟ್ 2 ಹಾಕಿ ಟ್ರೈ ಮಾಡ್ತೀನಿ, ಆಮೇಲೆ ನೋಡುವ ಆಗುತ್ತಾ ಇಲ್ವಾ ಅಂತ. ನಿಂತಿಲ್ಲ ಅಂದ್ರೆ 4 ಟ್ರೈ ಮಾಡ್ತೀನಿ. ಬಟ್ ನಿಂತ್ಕೊಳ್ಳುತ್ತೆ ಅಂತ ಅನ್ಕೋತೀನಿ. ಇವಾಗ ಮಾರ್ಕ್ ಎಲ್ಲ ಮಾಡಿ ಆಯ್ತು.
ಸ್ಟ್ರೀಟ್ ಫುಲ್ ಮಾರ್ಕ್ ಮಾಡಿ ಆಯ್ತು. ಇವಾಗ ಫಸ್ಟ್ ನಾವೊಂದು ಚೂಸ್ ಮಾಡಿದ್ದೀವಿ. ಈ ಪೋಸ್ಟರ್ನ ಫಸ್ಟ್ ಈ ಸೆಂಟರ್ಗೆ ಹಾಕಬೇಕು ಅಂತ. ದಟ್ ಈಸ್ ಥಿಂಕ್ ಪಾಸಿಟಿವ್ ಅಂತ ಇದನ್ನು ಹಾಕ್ತಾ ಇದೀವಿ. ಇದು ಯಾಕೆ ಹಾಕ್ತಾ ಇದೀವಿ ಅಂದ್ರೆ ಈ ಕಲರ್ ಇಡೀ ಪೋಸ್ಟರ್ ಅಲ್ಲಿ ಈ ಕಲರ್ ಮಾತ್ರ ಸ್ವಲ್ಪ ಹೈಲೈಟ್ ಆಗಿದೆ, ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇದೀವಿ. ಇವಾಗ 3 ವಾಲ್ ಪೋಸ್ಟರ್ ಹಾಕಿದ್ದೀವಿ. ನೆವರ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್ಸ್. ಆಮೇಲೆ ಥಿಂಕ್ ಪಾಸಿಟಿವ್, ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡದೇ ಇರಬೇಕು. ಮಿಸ್ಟೇಕ್ಸ್ ಆರ್ ಪ್ರೂಫ್. ಮಿಸ್ಟೇಕ್ಸ್ ಅನ್ನುವಂಥದ್ದು ಪ್ರೂಫ್. ಯು ಆರ್ ಟ್ರೈಂಗ್, ನೀವು ಟ್ರೈ ಮಾಡ್ತಾ ಇದ್ದೀರಿ. ಇವಾಗ ಬೇರೆ ಬೇರೆ ಕ್ಯಾಪ್ಷನ್ಸ್ ಇದೆ ಅಲ್ಲ ಸೊ ಫಸ್ಟ್ ಲೇಯರ್ನ ನಾವು ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೀವಿ. ಗೊತ್ತಿಲ್ಲ ಇದು ಹೆಂಗ್ ಹೋಗುತ್ತೆ ಅಂತ. ನೀಟಾಗಿ ಇವಾಗ ಸೆಕೆಂಡ್ ಲೇಯರ್ನ ಹಾಕ್ತಾ ಇದ್ದೀವಿ. ಸಮಯ 9 ಆಲ್ಮೋಸ್ಟ್ 1 ಅವರ್ ಇವಾಗ ಸ್ಪೆಂಡ್ ಆಯಿತು. ಐ ಥಿಂಕ್ 12 o'clock ತನಕ ಹೋಗ್ಬೋದು ಅಂತ ಅನ್ಕೋತೀನಿ. ಸೊ ಇವಾಗ ಹಾಕ್ತಾ ಇರೋದು ಯು ಕ್ಯಾನ್ ಇಫ್ ಯು ಥಿಂಕ್ ಯು ಕ್ಯಾನ್. ನೀವು ಮಾಡ್ಬೋದು, ನಿನಗೆ ಮಾಡ್ತೀನಿ ಅಂತ ನೀನು ಥಿಂಕ್ ಮಾಡಿದರೆ ನೀವು ಮಾಡ್ಬೋದು ಅಂತ. ಸೊ ಇದೆಲ್ಲ ಮೋಟಿವೇಶನ್ಸ್ಗಳು. ಬೆಳಿಗ್ಗೆ ಎದ್ದ ತಕ್ಷಣ ಮೋಟಿವೇಶನ್ ನೋಡ್ಬಿಟ್ಟು ಫುಲ್ ಮೋಟಿವೇಶನ್ ಆಗಬೇಕು. ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನೆಲ್ಲ ಓದ್ಕೊಂಡು ಮೋಟಿವೇಶನ್ ಆಗಬೇಕು. ಅದೇ ನನ್ನ ಪ್ಲ್ಯಾನ್. ಇವಾಗ 3 ಲೇಯರ್ ಆಯಿತು. 3 ಲೇಯರ್ ಟೈಮ್ ಒಳಗೆ 9 ಆಲ್ಮೋಸ್ಟ್ 2 hours to 1.5 hour ಸ್ಪೆಂಡ್ ಮಾಡಿದ್ದೀವಿ. ಇನ್ನೂ ಆಗುತ್ತೆ, ಸ್ವಲ್ಪ ಆಗುತ್ತೆ. ಪಕ್ಕ ಮುಗಿಸ್ಕೊಂಡು ಪಕ್ಕ ಊಟ ಮಾಡಬೇಕು. ಆಮೇಲೆ 1-2 ರೀಲ್ಸ್ ಕೂಡ ಶೂಟ್ ಮಾಡ್ತಾ ಇದ್ದೀವಿ. ಅದು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ. 10 ಗಂಟೆ ಸಮಯ 10 ಗಂಟೆ ವ್ಲಾಗ್ ನೀಲ ಮಾತಾಡೋದು 38 ನಿಮಿಷಗಳು. ನಾನು ಅವನಿಗೆ ವ್ಲಾಗ್ ಅಲ್ಲಿ ಹೇಗೆ ಮಾತಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಬೇಕಾಗತ್ತಲ್ಲ. ಆಮೇಲೆ ನಾನು ದೊಡ್ಡ ಲಾಗರ್ ಆಗ್ಲೇಬೇಕು. ಮಾಡ್ದೆ ಬಿಡಲ್ಲ. ಇನ್ನೇನಿಲ್ಲ, ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲಿ ಇದು ಮುಗ್ದು ಹೋಗುತ್ತೆ. ಆಮೇಲೆ ನಮಗೊಂದು ರೀಲ್ಸ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಸ್ಥೆಟಿಕ್ ರೀಲ್ಸ್ ಮಾಡೋದಿದೆ. ಸೊ ಗೈಸ್, ಫೈನಲಿ ಆಲ್ಮೋಸ್ಟ್ 3 hours ನಾವು ಇದಕ್ಕೆ ವರ್ಕ್ ಮಾಡಿ ವಿ ಗಾಟ್ ಸೂಪರ್ ಗುಡ್ ರಿಸಲ್ಟ್. ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮಗೆ. ಆ್ಯಂಡ್ ಈ ಫೋಟೋಸ್ ಆಗಿರ್ಬೋದು ಪ್ರತಿಯೊಂದನ್ನ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಪಕ್ಕ ಸೂಪರ್ ಬರುತ್ತೆ. ಏನಂತೀರಾ? ಒಂದು ಫೋಟೋ ಫ್ರೇಮ್ ತರ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ಇದು ಬೇಸಿಕ್ ಆಗಿ ನಾನು ಮಾಡಿರೋದು. ಬೇರೆ ಬೇರೆ ಪ್ಲಾನ್ಸ್ ಇದೆ, ಬೇರೆ ಬೇರೆ ಲೈಟ್ ಹಾಕೋದೆಲ್ಲ ಇದೆ, ಅಂಡ್ ಬೇರೆ ವಾಲ್ ಪೋಸ್ಟರ್ಸ್ ನ ಹಾಕೋದಿದೆ. ಇದು ಫಸ್ಟ್ ಟೈಮ್ ನನ್ನ ರೂಮ್ಗೆ ಡೆಕೋರೇಟ್ ಮಾಡಿರೋದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ರೂಮ್ಗೆ ಡೆಕೋರೇಟ್ ಮಾಡಿರೋದು. ಅಂಡ್ ಐ ಆಮ್ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ. ಸೊ ಫೈನಲ್ ರಿಸಲ್ಟ್ ನ ನೋಡೋಣ. ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಲೆಟ್ಸ್ ಗೋ. ಸೊ ದಿಸ್ ಇಸ್ ಅ ಫೈನಲ್ ರಿಸಲ್ಟ್. Oh my god, ಶಕುನಿಲ್ಲ. Okay, I will ನೋಡಿ ಇದು ಈ ತರ ಉಂಟಲ್ಲ, ಲೈಟ್ ತೆಗಿತೀನಿ. look. I will off the Okay, sure. Okay. So yes, so this is the final result. Rich sexy ಆಗಿ ಕಾಣಿಸ್ತಾ ಇದೆ. aesthetic, ನನ್ನ ರೂಮ್ ಇವಾಗ aesthetic ರೂಮ್ ಆಗಿ ಕನ್ವರ್ಟ್ ಆಗಿದೆ. ಸೊ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇನ್ನು ಬೇರೆ ಬೇರೆ ಪ್ಲಾನ್ಸ್ ಇದೆ, ಅದನ್ನ ಕೂಡ ನಾವು ಮಾಡುವ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಒಂದು ಸಲ ಇದನ್ನ ನೋಡ್ಕೊಂಡು